ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಒಂದೇ ವ್ಲಾಗಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಲಾಂಗ್ ಆಗ್ಬೋದು ಅಂತ ಅಂದ್ಕೊಂಡು ಎರಡನ್ನೂ ಸಪ್ರೇಟಾಗಿ ಮಾಡ್ತಿದ್ದೀನಿ, ಸ್ಯಾಟರ್ಡೆ ಸಂಡೇ. ಇವತ್ತು ಸಂಡೇ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಇನ್ನೂ ರಂಗೋಲಿನೂ ಹಾಕಿಲ್ಲ, ಇನ್ನೂ ತುಂಬ ಕೆಲಸ ಮಾಡೋದಿದೆ. ಬನ್ನಿ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ ಇವಾಗ. ವಿಹಾನ್ ಕೂಡ ಎದ್ದಿದ್ದಾನೆ. ಇವಾಗ ನಾನು ಫಸ್ಟ್ ಕೆಲಸ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕು. ಸೊ ಬ್ರಷ್ ಮಾಡ್ಬಾ ಅಂತ ಕಳಿಸಿದ್ದೀನಿ. ಅವ್ನು ಬರೋಷ್ಟರಲ್ಲಿ ಹಾಲು ಕಾಯಿಸ್ಬಿಟ್ಟು ಅವನಿಗೆ ರೆಡಿ ಮಾಡಿಕೊಡ್ಬೇಕು. ಇವಾಗ ನನ್ನ ಮಗಳು ಎದ್ದು ಅವ್ರ ಅಣ್ಣನ ಜೊತೆ ಆಟ ಆಡ್ತಿದ್ಲು. ನಾನು ಹೋಗಿಬಿಟ್ಟು ಅವಳಿಗೆ ವಿಟಮಿನ್ ಡ್ರಾಪ್ಸ್ ಹಾಕೋದಿತ್ತು, ಅದಕ್ಕೆ ಹೋದೆ. ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ರು. ಸ್ನಾನ ಮಾಡಿ ಬಂದ ಕೂಡಲೇ ಫಸ್ಟ್ ಟೀ ಕೇಳ್ತಾರೆ ಅವರು. ಸೊ ಹಾಗಾಗಿ ನಾನು ಅವ್ರು ಬರೋಷ್ಟರಲ್ಲಿ ಟೀ ರೆಡಿ ಮಾಡಿಕೊಡ್ತಿದ್ದೆ.
ಇವಾಗ ಬರೀ ಹಾಲು ಚಹಾ ಅಷ್ಟೇ ಆಗಿದೆ, ಏನೂ ಕೆಲಸ ಆಗಿಲ್ಲ. ಇನ್ನೂ ತುಂಬ ಕೆಲಸ ಮಾಡೋದಿದೆ, ಎಲ್ಲ ಹಾಗೆ ಪೆಂಡಿಂಗ್ ಹೋಗ್ಬಿಟ್ಟಿದೆ ನನ್ನ ಕೆಲಸ ಎಲ್ಲ. ಸ್ವಲ್ಪ ಕ್ಲೀನಿಂಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಲ್ಲಿ ಖಾರಾಬಾತ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಖಾರಾಬಾತ್ ವೀಡಿಯೋನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಮಾಡಬೇಕು, ತುಂಬ ಕೆಲಸ ಇದೆ. ಹಾಗಾಗಿ ನಾನು ಈವ್ನಿಂಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಈವ್ನಿಂಗ್ ಸಿಗ್ತೀನಿ. ಒಟ್ಟಾಗಿ ಈವ್ನಿಂಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನನ್ನ ಮಗ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಕೇಳ್ತಿದ್ದ. 3-4 ಡೇಸಿಂದ ಕೇಳ್ತಿದ್ದ ಅವನು, ಅಮ್ಮ ಮಾಡಿಕೊಡು ಅಂತ. ನನಗೆ ಆಗಿರಲಿಲ್ಲ ಮಾಡಿಕೊಡೋದು, ಹಾಗಾಗಿ ಇವತ್ತು ಮಾಡಿಕೊಡ್ತಿದ್ದೀನಿ. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದರು. ಹಾಗೆ ಬರ್ತಾ ಮಾರ್ಕೆಟ್ ಕಡೆಯಿಂದನೇ ಬರ್ತಿದ್ದೀನಿ. ಇಲ್ಲೇ ವೆಜಿಟೇಬಲ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತಲ್ಲ, ಸೊ ಬರ್ತಾ ವೆಜಿಟೇಬಲ್ಸ್ ಎಲ್ಲ ಇಲ್ಲಿಂದೇ ತರ್ತೀನಿ ಅಂತ ಹೇಳಿದರು. ತುಂಬ ಲೇಟಾಗೆ ಬಂದುಬಿಟ್ಟಿದ್ರು, ನೈಟೇ ಆಗಿಬಿಟ್ಟಿತ್ತು. ಅದೇ ಹೇಳ್ತಿದ್ದೆ, ಸ್ವಲ್ಪ ಬೇಗ ಬಂದಿದ್ದರೆ ನಾನು ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬೋದಾಗಿತ್ತು ಅಂತ. ಇನ್ನೂ ಎಲ್ಲ ಕೆಲಸ ಮನೇಲಿ ಹಾಗೆ ಇದೆ, ಇನ್ನೂ ಏನೂ ಆಗಿಲ್ಲ. ಇನ್ನೂ ಅಡುಗೆನೂ ಮಾಡೋದಿದೆ ರಾತ್ರಿಗೆ ಅಂತ ಹೇಳ್ತಿದ್ದೆ. ಇವಾಗ ನಿನ್ನೆ ಎಲ್ಲ ಹುರಿದಿಟ್ಕೊಂಡಿರೋದು ಹಾಗೆ ಇತ್ತು. ಹಾಗಾಗಿ ಮೊದಲು ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ನನ್ನ ಮಗಳಿಗೆ ಅವ್ರ ಕಡೆ ಕೊಟ್ಟು ಅದೆಲ್ಲ ಹುರಿದಿಟ್ಕೊಂಡಿರೋದೆಲ್ಲ ಡಬ್ಬಿಗೆ ತುಂಬಿಸ್ಕೊಂಡೆ. ಇವಾಗ ಇದೆಲ್ಲ ಮುಗಿಸಿ ಅಡುಗೆ ಮಾಡಿ ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋಕ್ಕೆ ಕರೆಕ್ಟ್ ಟೈಮ್ ಆಗಿಬಿಡುತ್ತೆ. ಇವಾಗ ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ತಕ್ಕೊಂಡು ಕೂತ್ರೆ ಮತ್ತೆ ನೈಟ್ ತುಂಬ ಲೇಟ್ ಆಗಿಬಿಡುತ್ತೆ ಮಲಗೋಕ್ಕೆ. ಯಾಕಂದರೆ ನಾಳೆ ಮಂಡೇ ಆಗಿರೋದ್ರಿಂದ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟು. ಬೆಳಗ್ಗೆ ಬೇಗ ಏಳಬೇಕು, ನನ್ನ ಮಗನ ಸ್ಕೂಲೆಲ್ಲ ಇರುತ್ತೆ. ಹಾಗಾಗಿ ಇವಾಗ ಏನು ತರಕಾರಿ ಏನು ತೆಗಿಯಲ್ಲ ನಾನು, ನಾಳೆ ಬೆಳಗ್ಗೆನೇ ತೆಗಿತೀನಿ. ಹಾಗಾಗಿ ಈ ವ್ಲಾಗ್ನೂ ಕೂಡ ನಾನು ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.